ಈಗ ಅವೈಜ್ಞಾನಿಕವಾಗಿದೆ ಅಂತೇಳಿ ನೀವು ನಾಯಕರು ಹೇಳ್ತಾ ಇದ್ದೀರಾ, ರೈತರು ಹೇಳ್ತಾ ಇದ್ದೀರಾ. ಹೇಗೆ ಅವೈಜ್ಞಾನಿಕ ಅದು ಜನರಿಗೆ ನಾವು ಅರಿವು ಮೂಡಿಸಬೇಕಾಗುತ್ತೆ. ಈ ಎಕ್ಸ್ಪ್ರೆಸ್ ಲಿಂಕಾನೆ ಕೆನಾಲ್ ಏನಿದೆ ಈಗ ಕಾಮಗಾರಿ ಮಾಡಲಿಕ್ಕೆ ಹೊರಟಿದ್ದಾರೆ, ಏನು ಇದರಿಂದ ಮಾಡಿಬಿಟ್ರೆ ಏನು ತೊಂದರೆ ಆಗುತ್ತೆ ತುಮಕೂರಿನ ಜನರಿಗೆ, ಗುಬ್ಬಿಯ ಜನರಿಗೆ, ಅಥವಾ ಇನ್ನೂ ಕೆಲವು 3-4 ತಾಲೂಕಿನ ಜನರಿಗೆ ಯಾವ ರೀತಿಯಾಗಿ ಅನ್ಯಾಯ ಆಗ್ಬೋದು ಅಂತ ನೋಡಿ. ಇಲ್ಲಿ ನಮಗೆ ತುಮಕೂರು ಬ್ರಾಂಚ್ ಕೆನಾಲ್ಗೆ 1600 ಕ್ಯೂಸೆಕ್ಸ್ ನೀರು ಬರುತ್ತೆ. ಸುಮಾರು 18 TMC ನೀರೇನೋ ನಮ್ಗೆ ಅಲೋಕೇಶನ್, 5 TMC ನಾಗಮಂಗಲ ಮತ್ತು ತುರುವೇಕೆರೆ ಈ ಭಾಗಕ್ಕೆ 5 TMC ನೀರೇನೋ ಇದೆ. ಇಲ್ಲಿ 1600 ಕ್ಯೂಸೆಕ್ಸ್ ನೀರು ಬರಬೇಕಾದ್ರೆ 70ನೇ ಕಿಲೋಮೀಟ್ರ್ ಬರಬೇಕಾದ್ರೆ ಅದು 1300 ಆಗುತ್ತೆ. 300 ಕ್ಯೂಸೆಕ್ಸು ತಿಪ್ಟೂರು ಮತ್ತು ಚಿಕ್ಕನಾಯಕನಹಳ್ಳಿಗೆ ಆ 300 ಕ್ಯೂಸೆಕ್ಸ್ ಅಲ್ಲಿ ಡ್ರಾ ಆಗುತ್ತೆ. ಅಲ್ಲಾದಮೇಲೆ 70ನೇ ಕಿಲೋಮೀಟ್ರ್ ಇವತ್ತೇನು ಸುಂಕಾಪುರದ ಹತ್ರ ಒಂದು ಲಿಂಕ್ ಕೆನಾಲ್ನ ಒಂದು ಯೋಜನೆ ಹಾಕೊಂಡು ಅಲ್ಲಿ ಗೇಟ್ ಮಾಡ್ತಾ ಇದ್ದಾರಲ್ಲ, ಅಲ್ಲಿಗೆ ಬಂದಾಗ 1300 ಕ್ಯೂಸೆಕ್ಸ್ ಇರುತ್ತೆ. ಆ 1300 ಕ್ಯೂಸೆಕ್ಸನ್ನ ನೀರನ್ನು 1300 ಕ್ಯೂಸೆಕ್ಸ್ ನೀರನ್ನು 400 ಕ್ಯೂಸೆಕ್ಸ್ ಅಲ್ಲಿ ಡ್ರಾ ಮಾಡೋದಕ್ಕೆ ಈಗ ಯೋಜನೆ ಮಾಡಿದ್ದಾರೆ. ಆ ಯೋಜನೆ ಹೇಗೆ ಮಾಡಿದ್ದಾರಪ್ಪ ಅವೈಜ್ಞಾನಿಕ ಅಂತ ಹೇಳಿದ್ರೆ, ಯಾವಾಗಲೂ ಬಾಟಮ್ ಇದೆಯಲ್ಲ, ಬಾಟಮಿಂದ ಮೇಲ್ಗಡೆ 4 ಅಡಿ ಒಳಗಡೆ ವೆಂಟ್ ಇಡ್ತಾರೆ ನೀರನ್ನು. ಯಾವುದೇ ಒಂದು ಇವತ್ತು ನೀವು ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಎಲ್ಲೇ ಹೋಗಿ ನೋಡಿ, ಯಾವುದಾದ್ರು ಒಂದು ತಳದಿಂದ ಮೇಲ್ಗಡೆ 4 ಅಡಿ ಒಳಗಡೆ, ನಾಲೆಯ ತಳದಿಂದ 4 ಅಡಿ ಮೇಲೆ ವೆಂಟ್ಗಳನ್ನು ಇಟ್ಟು ನೀರನ್ನು ಡ್ರಾ ಮಾಡ್ತಾರೆ. ಇದು ಒಂದು ವೈಜ್ಞಾನಿಕವಾಗಿರುವಂಥ ಪದ್ಧತಿ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾಲೆ ಬಾಟಮಿಂದ 4 ಅಡಿ ಅಲ್ಲ, 10 ಅಡಿ ಕೆಳಗಡೆ ಇಟ್ಬಿಟ್ಟಿದ್ದಾರೆ. ಈ ಕಾಲುವೆ ಏನಿದೆ ನಮ್ಮದು ನೀರು ಹರಿಯುವಂಥ ಕಾಲುವೆ, ಮೇಲಿಂದ ನೀರು ಡ್ರಾ ಮಾಡಿದ್ರೆ ಅದೇನೋ ಅವೈಜ್ಞಾನಿಕ ಆಗ್ತಿರಲಿಲ್ಲ. 4 ಅಡಿ ಮೇಲಿಂದ ಡ್ರಾ ಮಾಡಿದರೆ, ಇವರು ಬಾಟಮಿಂದ 10 ಅಡಿ ಕೆಳಗಡೆ ಇಟ್ಬಿಟ್ಟಿದ್ದಾರೆ. ಅಂದರೆ ನೀರು ಯಾವಾಗಲೂ ಈಗ ಗ್ರಾವಿಟಿ ಅಂದರೆ ಏನು, ಈಗ ಬಾಲ್ ಎಸೆದ್ರೆ ಕೆಳಗಡೆ ಇಮಿಡಿಯೇಟಾಗಿ ಬೀಳುತ್ತೆ. ಗ್ರಾವಿಟಿ ಅಂದರೆ ಯಾವಾಗಲೂ ಡೌನ್ ಮುಖಾಂತರ ಇರುತ್ತೆ. ಇದನ್ನು ನೀವು ತಳದಿಂದ 10 ಅಡಿ ಕೆಳಗಡೆ ಇರೋ ನೀರೆಲ್ಲ ಒಂದೇ ಸಲ ಎಳೆದ್ಬಿಡುತ್ತೆ, ಸೈಫನ್ ಥರ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ 1300 ಮಾಡಿರುವಂಥ ಡಿಸೈನ್ ವ್ಯಾಸವನ್ನು ಮಾಡಿರುವಂಥ ನಾಲೆಗೆ 1300 ಕ್ಯೂಸೆಕ್ ಹರಿಯೋದಕ್ಕೆ ವ್ಯಾಸ ಮಾಡಿದ್ದಾರೆ. ಆ ವ್ಯಾಸದಲ್ಲಿ ಫೋರ್ಸ್ ಇದ್ದರೆ ಅದು ಹರಿಯುತ್ತೆ. 1300ನ ಸ್ಪೀಡ್ ಇಟ್ಟಿದ್ದಾರಲ್ಲಿ. ಆ ಸ್ಪೀಡ್ ಏನಾಗುತ್ತೆ, ಇಲ್ಲಿ 400 ಕ್ಯೂಸೆಕ್ಸ್ ಇಲ್ಲಿ ಡೌನ್ ಕಟ್ ಆದಾಗ 400 ಹೋಗುತ್ತೋ 600 ಹೋಗುತ್ತೋ ಗೊತ್ತಿಲ್ಲ. ಅವಾಗ ಏನಾಗುತ್ತೆ, ಮುಂದೆ ಹೋಗೋಕ್ಕೆ ಹೆಡ್ ಸಿಕ್ಕಲ್ಲ. ಮುಂದೆ ಅಂತ ಹೇಳಿದ್ರೆ ನಮ್ಮದು ಕುಡಿಯೋ ನೀರು ಯೋಜನೆ ಇದೆ, ಸಿರಾಗೆ ಕುಡಿಯೋ ನೀರು ಯೋಜನೆ ಇದೆ, ಗುಬ್ಬಿಗೆ ಕುಡಿಯೋ ನೀರು ಯೋಜನೆ ಇದೆ, ತುಮಕೂರು ಸಿಟಿಗೆ ಮೇಜರ್ ಸಿಟಿ ಅಪ್ಕಮಿಂಗ್ ಸಿಟಿ ಇದಕ್ಕೆ ಕುಡಿಯೋ ನೀರು ಯೋಜನೆ ಇದೆ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 12 ಕುಡಿಯೋ ನೀರಿನ ಯೋಜನೆಗಳಿವೆ. ಆಮೇಲೆ ಕೈಗಾರಿಕೆ ವಸಂತ ನರಸಾಪುರ ಬಿಗ್ ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಹಬ್, ಅದಕ್ಕೆ ಸುಮಾರು 1 TMC ನೀರು ಬೇಕಾಗುತ್ತೆ. ಇವು ಯಾವುದಕ್ಕೂ ನೀರು ಬರಲ್ಲ. ಅದರಿಂದ ಹೆಡ್ ಕಡಿಮೆ ಆಗಿ ವೆಲಾಸಿಟಿ ಹಾಳಾಗಿ ಮುಂದಕ್ಕೆ ನೀರು ಹೋಗಲ್ಲ. ಅದರಿಂದ ಇದು ಅವೈಜ್ಞಾನಿಕ ಅಂತ ಹೇಳಿ ನಾವು ಅವತ್ತಿಂದನೂ ಹೇಳ್ತಿದ್ದೇವೆ. ಕುಡಿಯೋ ನೀರಿಗೆ ಬರ ಎದುರಾಗುವಂಥ ಪರಿಸ್ಥಿತಿ ಆಗುತ್ತೆ ಅಂತ ಹೇಳ್ತೀರಾ. ಕುಡಿಯೋ ನೀರಿಗೆ ನೀರು ಸಿಕ್ಕಲ್ಲ, ನಮಗೆ ಅಚ್ಚುಕಟ್ಟಿಗೂ ನೀರು ಸಿಕ್ಕಲ್ಲ. ಅದರಿಂದ ನಾವು ಹೇಳ್ತಿದ್ದೀವಿ ಇದು ಅವೈಜ್ಞಾನಿಕ ಅಂತೇಳಿ. ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅವರು, ಕುಣಿಗಲಿಗೆ 10 ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೀರು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ನಮಗೆ 3.5 TMC ನೀರು 3.4 TMC ನೀರು ಬಂದಿಲ್ಲ ಅಂತ. ನಾವು ಯಾಕೆ ನೀರು ಬಂದಿಲ್ಲ ಅಂತ ಹೇಳಿದ್ರೆ, ನಮ್ಮದು ಹೈ ತೀರ್ಪು, ಕಾವೇರಿ ಹೈ ತೀರ್ಪು ಬಂದ ಮೇಲೆ ನಮಗೆ ಮಾಡಿಫಿಕೇಷನ್ ಆಗಿದೆ. 4000 ಡ್ಯಾಮಿಂದ ಈಚೆಗೆ 4000 ನೀರು ಕ್ಯೂಸೆಕ್ಸ್ ನೀರು ಡ್ರಾ ಮಾಡೋಕ್ಕಾಗಿದೆ 2018ರಲ್ಲಿ. 2018ರಲ್ಲಿ ಆದಮೇಲೆ 2 ವರ್ಷ ಬರ ಇತ್ತು. ಅದಾದಮೇಲೆ ನಮಗೆ 3 ವರ್ಷ ನೀರು ಬಂದಿದೆ. ಆ 3 ವರ್ಷ ನೀರು ಬಂದಿರೋದಲ್ಲಿ ಹೋದ ವರ್ಷ ನಾವು ಕುಣಿಗಲ್ ತಾಲೂಕಿಗೆ ನೀರು ಬಿಟ್ಟಿರೋದು 1.8 TMC ಅಂತ ನಮ್ಮ ಅಧಿಕಾರಿಗಳು ನನಗೆ ಹೇಳಿದ್ದಾರೆ. ನಿನ್ನೆ ಮೀಟಿಂಗಲ್ಲಿ DK ಶಿವಕುಮಾರ್ ಸಾಹೇಬರು ಕರೆದಂಥ ಮೀಟಿಂಗಲ್ಲಿ 1.8 TMC ನೀರನ್ನು ನಾವು ಈ ವರ್ಷ ಡ್ರಾ ಮಾಡಿದ್ದೀವಿ ಅಂತ. ಆದರೆ ನಮಗೆ ಗೊತ್ತಿರೋ ಲೆಕ್ಕದ ಪ್ರಕಾರ 2.5 TMC ನೀರು ಡ್ರಾ ಆಗಿದೆ. 3.4 ಡ್ರಾ ಆಗಿರೋದು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಏನು ನಾಲೆ 167ವರೆಗೂ ಕಂಪ್ಲೀಟ್ ಆಗಿದೆ, 247ವರೆಗೂ ಲಾಸ್ಟ್ ಇರೋದು. ಅಲ್ಲಿ ನೀರು ಡ್ರಾ ಮಾಡೋಕ್ಕೆ ಅವ್ರಿಗೆ ಆಗಲಿಲ್ಲ. ಅಂದರೆ ಎಲ್ಲಿ ತಗೊಳ್ತಾರೆ ಅದನ್ನು? ನೀರು ಇತ್ತು ನಮಗೆ, ಡ್ಯಾಮಲ್ಲಿ ಫುಲ್ ಇತ್ತು. ಇನ್ನೂ ಅರ್ಧ TMC 1 TMC ಕೊಡೋಷ್ಟು ಸಾಮರ್ಥ್ಯನೂ ಇತ್ತು, ನೀರು ಇತ್ತು ಡ್ಯಾಮಲ್ಲಿ. ಆದರೆ ಕುಣಿಗಲ್ಲಲ್ಲಿ ನೀರು ತಗೊಳ್ಳೋಕ್ಕೆ ಅವಕಾಶ ಆಗಿಲ್ಲ. ಅವಕಾಶ ಅಂದರೆ ನಾಲೆನೇ ಕಂಪ್ಲೀಟ್ ಆಗಿಲ್ಲ. ನಾಲೆ ಕಂಪ್ಲೀಟ್ ಆಗದಲೇ ಅವರು ಎಲ್ಲಿ ಸ್ಟೋರ್ ಮಾಡ್ಕೊಳ್ತಾರೆ? ಆಮೇಲೆ ಇದನ್ನು ಕೆರೆ ತುಂಬ ಯೋಜನೆ ಅಲ್ಲ. ತುಮಕೂರು ಜಿಲ್ಲೆಗೆ ಕುಣಿಗಲ್ ತಾಲೂಕು ಇರ್ಬೋದು, ತುಮಕೂರು ಜಿಲ್ಲೆಯ ಎಲ್ಲ ಕೆರೆಗಳಿಗೆ ಅಚ್ಚುಕಟ್ಟಿಗೆ ನೀರು ಬಿಡಬೇಕು. ಅಚ್ಚುಕಟ್ಟು ಡಿಕ್ಲೇರ್ ಮಾಡಬೇಕು. ಅದಕ್ಕೆ ನಾವು ನಿನ್ನೆ ಸಭೆಯಲ್ಲಿ ಹೇಳಿದ್ದೇವೆ, ಅಚ್ಚುಕಟ್ಟನ್ನು ಡಿಕ್ಲೇರ್ ಮಾಡಬೇಕು ಅಂತೇಳಿ. ಅದರಿಂದ ಅದೊಂದು ಭಾಗ. ಆದರೆ ಇವತ್ತಿನ ಕುಡಿಯೋ ನೀರಿಗೆ ಕುಣಿಗಲಿಗೆ ಕೊಡೋದಕ್ಕೆ ಈ ವರ್ಷ 2 TMC ನೀರು ಸರ್ಕಾರದ ಲೆಕ್ಕದ ಮುಖಾಂತರನೇ
ಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ ಅಧಿಕಾರಿಗಳು. ಇನ್ನು ಯೋಜನೆಯನ್ನು ಸಂಪೂರ್ಣ ಮಾಡಿದ್ರೆ ಕುಣಗಲ್ಗೆ ಈಗಿರುವಂಥ ನಾಲೆ ಮುಖಾಂತರನೇ ಹೋಗಿದೆ. ಸರ್, ಈಗ ಆಯಿತು, ಈಗ ಪರಮೇಶ್ವರ್ ಅವರು ಸುದ್ದಿಗೋಷ್ಠಿ ನಡೆಸುವಾಗಲೂ ಕೂಡ ಇದೇ ಅಂಕಿಅಂಶವನ್ನು ಮುಂದಿಟ್ಟು ಹೇಳಿದ್ರು, ಕುಣಿಗಲಿಗೆ 10 ವರ್ಷದಿಂದ ಏನು 3 TMC ನೀರು ಹೋಗಬೇಕಿತ್ತು, 1 ವರ್ಷನೂ ಹೋಗಿಲ್ಲ ಅನ್ನುವಂಥ ಅಂಕಿಅಂಶನ ಹೇಳಿದ್ರು. ನಿನ್ನೆ ಸಭೆಯಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ರಿ. ಇದ್ರ ಜೊತೆಗೆ ಬೇರೆ ಬೇರೆ ತಾಲೂಕು, ನಿಮ್ಮ ತುಮಕೂರು ಗ್ರಾಮಾಂತರ ನಿಮ್ಮ ಕ್ಷೇತ್ರ, ಈಗ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಮೂಲಕ ಅವ್ರು ಕುಣಿಗಲಿಗೆ ನೀರು ಒಯ್ದುಬಿಟ್ರೆ ನೆಕ್ಸ್ಟ್ ತುಮಕೂರು ಬೇಸ್ ಕೆನಲಲ್ಲಿ ನೀವು ಟೇಲ್ ಎಂಡಲ್ಲಿ ಆಗ್ತೀರಾ. ನಿಮ್ಗೆ ಎಷ್ಟು ನೀರು ಬರ್ತೀರಿ ಅನ್ನುವಂಥ ಲೆಕ್ಕಾಚಾರಗಳಿಲ್ವ ಆಗಿದ್ರು ಸರ್? ನೋಡಿ, ನಮಗೆ ತುಮಕೂರು ಗ್ರಾಮಾಂತರಕ್ಕೆ ಇಲ್ಲಿವರೆಗೂ ಕೂಡ ಲಿಫ್ಟ್ ಇರಿಗೇಷನಿಂದ ನಮಗೆ 50% ನೀರು ತುಂಬಿಸ್ಕೊಳ್ಳೋಕ್ಕಾಗಿಲ್ಲ. ನಮ್ದು ಅರ್ಧ TMC ನೀರು ಅಲೋಕೇಶನ್ ಇದೆ, ಆದರೂ ನಾವು 50% ಆಫ್ ದ ಕೆರೆ ನಾವು ಫಿಲ್ ಮಾಡೋಕ್ಕಾಗಿಲ್ಲ. ಕಾರಣ ಏನಂತ ಅಂದರೆ, ಒಂದು ಬರಗಾಲ 5 ವರ್ಷ 2013ರಿಂದ 18 ಬರಗಾಲ ಆಯಿತು. ಆಮೇಲೆ ಮಾಡಿಫಿಕೇಷನ್ ಆಗಿರಲಿಲ್ಲ ನಾಲೆ, ಈಗ ಆಗಿದೆ ಅದು ಮಾಡಿಫಿಕೇಷನ್. ಈಗ 1300 ಕ್ಯೂಸೆಕ್ಸ್ ಡಿಸ್ಚಾರ್ಜ್ ಆಗುವಂಥದ್ದು ಇವತ್ತು ನೀರು ಸಂಪೂರ್ಣ ಪ್ರಮಾಣದಲ್ಲಿ ನಮಗೇನು ಅಲೋಕೇಶನ್ ಆಗಿದ್ದ ನೀರನ್ನು ಉಪಯೋಗಿಸುವಂಥ ಸಾಮರ್ಥ್ಯ ನಾಲೆಗೆ ಬಂದಿದೆ. ಆ ನಾಲೆಗೆ ಸಾಮರ್ಥ್ಯ ಬಂದಿಂದ ಮುಂದಿನ ದಿನಗಳಲ್ಲಿ ಈ ಎಕ್ಸ್ಪ್ರೆಸ್ ಕೆನಾಲ್ ನಿಂತಿದ್ರೆ ಖಂಡಿತ ತುಮಕೂರು ಜಿಲ್ಲೆಯ ಇನ್ಕ್ಲೂಡಿಂಗ್ ಕುಣಿಗಲ್ಗೂ ಸೇರಿ 3.5 TMC ನೀರನ್ನು ಕೊಡುವಂಥ ಸಾಮರ್ಥ್ಯ ಈ ನಾಲೆಯಲ್ಲಿ ಇದೆ. ಇದನ್ನೇ ನಾವು ಹೇಳಿರೋದು ಟಾಟಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ. ಇದನ್ನು ಈ ಏನು ನಿಮ್ಮ ಮೂಲ ಯೋಜನೆ ಇದೆ, ನೀವೀಗ ಏನು ಮಾಡಬೇಕು ಅಂತ ಇದ್ದೀರಾ, ಎಕ್ಸ್ಪ್ರೆಸ್ ಕ್ಯಾನಲನ್ನು ಕಳ್ಳ ಮಾರ್ಗದಲ್ಲಿ ತೊಗೊಂಡೋಗ್ಬೇಕು, ಅದನ್ನು ದಯವಿಟ್ಟು ಥರ್ಡ್ ಪಾರ್ಟಿ ಅವ್ರಿಗೆ ಕೊಟ್ಟಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆರ್ IIT ಧಾರವಾಡ ಇಲ್ಲಿ ಕೊಟ್ಟರೆ ಅವರು ಕರೆಕ್ಟಾಗಿ ಹೇಳ್ತಾರೆ ಹೆಡ್ ಹೆಂಗಿದೆ, ವೆಲಾಸಿಟಿ ಹೆಂಗಿದೆ, ಇವೆಲ್ಲವೂ ಕೂಡ ನಮಗೆ ಈಚೆಗೆ ಬರುತ್ತೆ. ನಾವು ಅದನ್ನು ಸರ್ಕಾರ ಕೂಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕರೆಕ್ಟಾಗಿ ಹಾಕಿ ಕೊಡಬೇಕು. ಅಂದರೆ ಇದನ್ನು ಯಾವ ಉದ್ದೇಶಕ್ಕೆ ಹೋರಾಟ ನಡೀತಿದೆ, ಮುಂದೆ ನೀರು ಹೋಗಲ್ಲ ಅನ್ನೋದಕ್ಕೆ ಹೋರಾಟಗಳು ನಡೀತಿದೆ, ಇವೆಲ್ಲವನ್ನ ಹಾಕ್ಕೊಡ್ಬೇಕು. ಇಷ್ಟು ನೀರಿನ ಸಾಮರ್ಥ್ಯ ನಮಗೆ ರಿಕ್ವೈರ್ಮೆಂಟ್ ಇದೆ. ಕುಡಿಯೋ ನೀರಿಗೆ ತುಮಕೂರಿಗೆ 1 TMC ಇದೆ, ಗುಬ್ಬಿಗೆ 3.5 TMC ನೀರಿದೆ, ತುಮಕೂರು ಗ್ರಾಮಾಂತರಕ್ಕೆ ಅರ್ಧ TMC ಇದೆ, ಸಿರಾಗೆ 0.9 TMC ಇದೆ, ಮಧುಗಿರಿ ಕೊರಟಗೆರೆಗೆ 0.3 TMC ಇದೆ. ಇಷ್ಟಕ್ಕೂ ಕೂಡ ಇಲ್ಲಿ 400 ಕ್ಯೂಸೆಕ್ಸ್ ಡ್ರಾ ಮಾಡಿದ್ರೆ 900 ಕ್ಯೂಸೆಕ್ಸ್ನ ಎಷ್ಟು ದಿನ ಹರಿಸ್ಬೇಕು, ಎಷ್ಟು ದಿನ ಹರಿಸಿದ್ರೆ ಈ ಕೆರೆಗಳೆಲ್ಲ ತುಂಬ್ತವೆ, ಇಷ್ಟು ರಿಕ್ವೈರ್ಮೆಂಟ್ ಬೇಕಾಗುತ್ತೆ. ಇಷ್ಟು ರಿಕ್ವೈರ್ಮೆಂಟ್ ಈ ಯೋಜನೆ ಮಾಡಿದ್ರೆ ಇಷ್ಟು ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡ್ಬೋದಾ, ಇದನ್ನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹಾಕಿದಾಗ ಸತ್ಯ ಈಚೆಗೆ ಬರುತ್ತೆ. ಆವಾಗ ಈ ಯೋಜನೆ ನಿಲ್ಲುತ್ತೆ. ಅದಕ್ಕೆ ನಾವು ಇದನ್ನು ಮೂಲ ಯೋಜನೆಗಳನ್ನು ಹಾಳು ಮಾಡಬಾರ್ದು, ಅವೈಜ್ಞಾನಿಕವಾಗಿದೆ. ಈಗಿರೋ ಯೋಜನೆಯಲ್ಲೇ ಕುಣಿಗಲ್ಗೆ ನೀರು ಹೋಗುತ್ತೆ, ಅದನ್ನು ಕೂಡ ಕೊಡಬೇಕು ಅವರು. ಏನೋ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಮೂಲ ಯೋಜನೆಯಲ್ಲೇ ಕುಣಿಗಲ್ಗೆ ಈ ವರ್ಷ ಆಗಿರೋ ಲೆಕ್ಕಾಚಾರ ತಗೊಂಡು ಅದರ ಪ್ರಕಾರ ನೀರು ಹೋಗುತ್ತೆ ಅನ್ನೋದು ಕೂಡ ಸೇರಿಸಬೇಕು. ಮೂಲ ಯೋಜನೆಯಿಂದ ನೀರು ತುಂಬಿಸ್ಬೋದಾ 3 TMC ಎಷ್ಟು ತಿಂಗಳಲ್ಲಿ